ಎಲ್ರಿಗೂ ನಮಸ್ಕಾರ. ಈ ಎಪಿಸೋಡು ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ನೈಟ್ ಅಲ್ಲೇ ಮಲ್ಕೊಂಡು ನೆಕ್ಸ್ಟ್ ಡೇ ನಾವು ಸೌದರ್ಕ ಗಣೇಶ ದರ್ಶನ ಮಾಡಕ್ಕೆ ಬಂದಿರೋದು ಇದು. ಸೊ ನೀವೆಲ್ಲ ಕನ್ಫ್ಯೂಸ್ ಆಗಬೇಡಿ. ಸೊ ನಾವು ಇದು ನೆಕ್ಸ್ಟ್ ಎಪಿಸೋಡಿಗೆ ಆಗ್ತಿರೋದು. ನಾನು ಏನೇ ಗೋರಕ್ಕ ಇದು, ಈ ಗಣಪತಿ ಏನು ದೇವಸ್ಥಾನನೇ ಕಟ್ಸಿಲ್ಲ ಅಲ್ಲೇ. ಎಲ್ಲ ದೇವರು ಅಂದರೆ ಇವಾಗ ಎಲ್ಲ ದೇವಸ್ಥಾನಕ್ಕೆ ಹೋಗ್ತದೀವಲ್ಲ, ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ. ಅಂದರೆ ಇಲ್ಲಿ ದೇವಸ್ಥಾನನೇ ಇಲ್ಲಪ್ಪ, ಗಣೇಶನ ಮೂರ್ತಿ ಅಷ್ಟೇ ಇದೆ ಅಲ್ವಾ, ಒಂಥರ ವಿಚಿತ್ರ ನೋಡಲ್ಲ. ಹಾಂ, ಅದು ನಿಜಾನೇ. ಎಲ್ಲ ದೇವಸ್ಥಾನಕ್ಕೆ ಒಂದೊಂದು ಇತಿಹಾಸ ಇದ್ದೇ ಇರುತ್ತಲ್ವಾ ಮಲಕ. ಸೊ ಇಲ್ಲಿ ಕೂಡ ನನಗೆ ಏನಂದರೆ ನಮ್ಮ ಸೌದರ್ಗ ಗಣೇಶನ ದೇವಸ್ಥಾನ ಕಟ್ಟಿಸಿಲ್ಲ, ಅದು ಫಸ್ಟಿಂದ ಹಿಂಗೆ ಇದೆ. ಇವಾಗಲೂ ಇದೇ ಥರನೇ ನಡ್ಕೊಂಡು ಅಂದರೆ ದೇವಸ್ಥಾನಗಳ ಏನೋ ಮುಖ್ಯಸ್ಥರೆಲ್ಲ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಿದಾರಪ್ಪ. ಅಂದರೆ ಸೌದರ್ಗ ಗಣೇಶದ್ದು ಶಕ್ತಿ ಅಪಾರವಾದದ್ದು ಗೊತ್ತಾ. ನಾವೇನಾದ್ರೂ ಕೆಲಸ ಬಂದು ಅನ್ಕೊಂಡಿದ್ರೆ ಇಲ್ಲೆಲ್ಲ ನೋಡ್ತೀಯಲ್ಲ, ಆ ಕಡೆ ಈ ಕಡೆ ಎಲ್ಲ ಗಂಟೆ ಕಟ್ತಾ ಇದ್ರಲ್ಲ ಬರುವಾಗ ನೋಡ್ದೆ. ಸೊ ಫಸ್ಟಿಗೆ ಏನಾದರೂ ನಮ್ಮ ಕೆಲಸ ಅನ್ಕೊಂಡು ಸಣ್ಣ ಗಂಟೆ ಕಟ್ಟಬೋದು, ಆಮೇಲೆ ಕೆಲಸ ಆದಮೇಲೆ ಮತ್ತೆ ದೊಡ್ಡ ಗಂಟೆ ಬಂದು ಕಟ್ಟೋದಂತೆ. ಸೊ ಅದು ಇಲ್ಲಿನ ಒಂದು ವಿಶಿಷ್ಟತೆ ಅಂತೆ. ನನಗೂ ಅದು ಗೊತ್ತಿಲ್ಲ, ನನಗೂ ಇವಾಗ ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ. ನಾನು ನೀವು ಬಂದಮೇಲೆ ಒಂದ್ಸರಿ ಬಂದು ಹೋಗಿದ್ದೆ ನಾನು, ಅವಾಗ ಗೊತ್ತಾಯಿತು. ದೇವಸ್ಥಾನ ಅಂತೂ ಭಾಳ ಚೆನ್ನಾಗಿದೆ. ಇಲ್ಲಿ ಅವಲಕ್ಕಿ ಅಂತೂ ಭಾಳ ಚೆನ್ನಾಗಿರುತ್ತೆ ಗೊತ್ತಾ ಪ್ರಸಾದ. ಅಂದರೆ ಅವಲಕ್ಕಿ ಬರುತ್ತಲ್ಲ, ಅವಲಕ್ಕಿ ತೆಳ್ಳನ ಅವಲಕ್ಕಿ, ಅದಕ್ಕೆ ಬೆಲ್ಲ ಸ್ವಲ್ಪ ಇದು ಏನಪ್ಪ ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಡ್ತಾರೆ ಪ್ರಸಾದ. ತುಂಬ ಚೆನ್ನಾಗಿರುತ್ತೆ ಗೊತ್ತಾ, ಅದು ಎಲ್ಲಿ ಸಿಗಲ್ಲ ಪ್ರಸಾದ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಪ್ರಸಾದ. ದೇವ್ರನ್ನ ಅಷ್ಟೇ, ಮಳೆ ಎಂಥ ಮಳೆ ಬಂದರೂ ದೇವ್ರ ಹತ್ರ ದೀಪಗಳು ಯಾವತ್ತೂ ಶಾಂತಿ ಆಗಿಲ್ಲಂತೆ ಇಲ್ಲಿ, ಗೊತ್ತಾ ನಿನಗೆ? ಹೌದಾ, ನಾವೊಂದು ಗಂಟೆ ಕಟ್ಟೋದು ನನಗೆ ಮತ್ತೆ ಹೋಗುವಾಗ ಒಂದು ನಿಮ್ಗೆ ಎರಡೇ ಕಟ್ಟಬೇಕಂತ ಅನಿಸುತ್ತೆ ಗಂಟೆನ. ದೇವ್ರ ಹತ್ರ ಭಕ್ತಿಯಿಂದ ಕೇಳ್ಕೊಂಡು ಕಟ್ಟ್ರಿ. ಕೆಲಸ ಆದಮೇಲೆ ಬಂದು ದೊಡ್ಡ ಗಂಟೆ ಎಲ್ಲ ಮಾಡ್ತಿರ್ತಾರಲ್ಲ, ದೊಡ್ಡ ಗಂಟೆಯಿಂದ ಬಂದು ಕಟ್ಟ್ರಿ. ಬಂದ್ಬಿಟ್ಟು ಒಂದ್ಸಲ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಹೋಗ್ರಿ, ಒಳ್ಳೇದಾಗುತ್ತೆ. ಹೌದಾ, ಇದೆಲ್ಲ ನಿನಗೆ ಗೊತ್ತೈತೆ? ಅಯ್ಯೋ, ಒಂದ್ಸರಿ ಬಂದಿದ್ದೆ ಹೇಳ್ರಿ, ನಾನು ನಮ್ಮ ಅಪ್ಪ ಅವೆಲ್ಲ ಬಂದಿದ್ವಿ, ಹಂಗಾಗಿ ನೆನಪಿದೆ ಅಷ್ಟೇ. ನಿಮ್ಮಪ್ಪ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನ ತೋರಿಸ್ಬಿಟ್ಟಿದ್ದ ನೋಡಲ್ವಾ, ಗ್ರೇಟಪ್ಪ ನಿಮ್ಮಪ್ಪ. ಹೌದು, ಮತ್ತೆ ನಮ್ಮಪ್ಪ ಹಂಗೆ ಯಾವಾಗಲೂ ಟೂರೆಲ್ಲ ಕರ್ಕೊಂಡು ಹೋಗ್ತಿದ್ರು. ಕುಟುಂಬದವರೆಲ್ಲರೂ ಕರ್ಕೊಂಡು ಹೋಗೋರು, ಅವ್ರ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಂಡು ಎಲ್ಲ ದೇವಸ್ಥಾನ ತೋರಿಸ್ತಿದ್ರು ನಮ್ಮಪ್ಪ. ನಿಮ್ಮಂಗಲ್ಲ, ಎಷ್ಟೋ ವರ್ಷಗಳು ಇವಾಗ ಕರ್ಕೊಂಡು ಬಂದಿದ್ದೀರಿ ನೋಡ್ರಿ ನೀವು. ಅಯ್ಯೋ ಮಾರಾಯ, ನಿಂದೊಳ್ಳೆ ಕಥೆ ಆಯ್ತಲ್ಲಿ ಮಾರಾಯ್ತಿ. ನಾನೇನೋ ಸುಮ್ಮನೆ ಹೇಳಿದ್ದು ನೀನಂದು. ನಾನು ಮದುವೆಗೋಸ್ಕರ ಎಷ್ಟೊಂದು ದೇವಸ್ಥಾನ ಕರ್ಕೊಂಡು ಹೋಗಿದ್ದೀನಿ, ನಿನ್ನ ನೆನಪಿಲ್ವಾ ನಿನಗೆ? ಹೌದೌದಪ್ಪ, ಕರ್ಕೊಂಡು ಹೋಗಿದ್ದೆ, ನೆನಪೈತೆ. ಸಾಕು ಎಲ್ಲ ಮಾತಾಡಿದ್ದು. ನಮಸ್ಕಾರ ಮಾಡ್ರಿ ಎಲ್ಲ. ಏನೋ ನಿಮ್ಮ ಮನಸ್ಸಲ್ಲಿ ಕೋರಿಕಿದೆಯಲ್ಲ ಗಣೇಶನ ಹತ್ರ ಬೇಡ್ಕೊಳ್ಳಿ, ಎಲ್ಲ ಆಗುತ್ತೆ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾಯ ಧೀಮಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶನೇ ದಯಾ ತೋರು ಬಾರು, ಗಜಮುಖನೇ ಗಣೇಶನೇ ದಯಾ ಮಾಡು ಬಾರು. ಗಣಪತಿ ಬಪ್ಪ ಮೌರ್ಯ. ಗಣೇಶ ಮಹಾರಾಜ್ ಕಿ ಜೈ. ವಿಘ್ನ ವಿನಾಶಕನೇ, ನಿನ್ನ ಆಶೀರ್ವಾದದಿಂದ ಎಲ್ಲರೂ ಒಳ್ಳೇದಾಗ್ಲಪ್ಪ. ನಮ್ಮನ್ನೆಲ್ಲರೂ ಕರೆಸ್ಕೊಂಡಿದ್ಯಾ, ಯಾವ ಉದ್ದೇಶ ಕರೆಸ್ಕೊಂಡಿದ್ಯಾ ನನಗೆ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದದಿಂದ ಎಲ್ಲರಿಗೂ, ನಾವು ಬಂದಿರೋ ಪ್ರತಿಯೊಬ್ಬರಿಗೂ ಅವರ ಮನಸ್ಸಲ್ಲಿರೋ ಎಲ್ಲ ಕೋರಿಕೆ ಈಡೇರಿಸಪ್ಪ ತಂದೆ, ಎಲ್ಲರಿಗೂ ಒಳ್ಳೇದಾಗಲಿ. ಬನ್ನಿ, ಟೈಮ್ ಆಯಿತು. ನಾನು ಪ್ರಸಾದ ಕೊಡ್ತಾರೆ, ಅವಲಕ್ಕಿನ ತಗೊಂಡು ಹೋಗೋಣ. ನೋಡಿ, ಇಲ್ಲೇ ತಿನ್ನಾಗ ಇಲ್ಲೇ ತಿನ್ನಿರಿ. ಬೇಕಾದರೆ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ತಿಂತೀವಿ, ಅಂದರೆ ಇದರಲ್ಲಿ ಟಿ ಗಾಡಿಯಲ್ಲಿ ಕೂತ್ಕೊಂಡು ತಿಂತೀವಿ ಅಂದರೆ ಅಲ್ಲಿ ತಿನ್ನಿರಿ, ಆಯಿತಾ? ಅಷ್ಟೇ ಮಾಡೋಣ, ಇಸ್ಕೊಂಡು ಹೋಗೋಣ. ಅಲ್ಲಿ ಟಿ ಗಾಡಿ ಕೂತ್ಕೊಂಡು ತಿನ್ಕೊಂಡು ಹೋದ್ರೆ ಆಯ್ತು. ಮತ್ತೆ ಟೈಮ್ ಆಗಿಬಿಡುತ್ತೆ. ಅಲ್ಲಿಂದ ಕುಕ್ಕೆ ಚುರ್ಮನೆಗೆ ಹೋಗ್ಬೇಕಲ್ಲ, ಅಲ್ಲಿಂದ ಕುಕ್ಕೆ ಚುರ್ಮನೆ ಆಲ್ಟಾಗನ ಅಥವಾ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬಿಡಂದ್ರ. ನೋಡೋಣ ನಡಿ, ದರ್ಶನ ಬೇಕಾದ್ರೆ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರನಾಡಿಗೆ ಹೋಗೋಣಂತೆ. ಮತ್ತೆ ಬೇಕಾದರೆ ದರ್ಶನ ಲೇಟ್ ಆಗುತ್ತೆ ಅನ್ನೋದಾದ್ರೆ ಬೇಕಾದ್ರೆ ಉಳ್ಕೊಳ್ಳೋಣ, ಟೈಮ್ ಏನಾದರೂ ಆದರೆ. ಅಷ್ಟೇ ಮಾಡೋಣ ಅಲ್ವಾ? ಅಷ್ಟೇ ಮಾಡೋದು. ನಡ್ರಿ. ನೀವು ಹೆಣ್ಮಕ್ಳು ನಿಧಾನಪ್ಪ, ಬೇಗ ದರ್ಶನ ಮಾಡ್ಕೊಂತಿರ್ಬೇಕು, ನಮಸ್ಕಾರ ಮಾಡ್ಕೊಂಡು ಈ ಬಸ್ ಇದು ಟಿ ಗಡ್ಡೆ ಹತ್ತಾ ಇರಬೇಕು. ನೀವು ಒಂದೊಂದು ದೇವಸ್ಥಾನಲ್ಲೇ ಒಂದು 3-4 ತಾಸು ಮಾಡಿದ್ರೆ ಬೇರೆ ದೇವಸ್ಥಾನಕ್ಕೆ ಹೋಗೇ ಆಗಲ್ಲ ನೋಡ್ರಿ ನಿಮಗೆ. ರೀ, ನೀವಂತೂ ಸುಮ್ಮನೆ ಮನೆಗಿದ್ದಾಗೂ ಹಂಗೆ, ಇಲ್ಲಿ ದೇವಸ್ಥಾನಕ್ಕೆ ಬಂದ ನೆಮ್ಮದಿಗೆ ಇರೋಕ್ಕೂ ಬಿಡಲ್ಲ. ಇಲ್ಲಿ ಹೆಣ್ಮಕ್ಳದೇ ಹೇಳ್ತೀರ, ಬೇಗ ಬಾಳು. ಮನೆಗಿದ್ದಾಗ ಬೇಗ ಅಡುಗೆ ಮಾಡೋದಿಲ್ಲ, ಬೇಗ ಊಟಕ್ಕೆ ನೀಡೋದಿಲ್ಲ, ಬೇಗ ಕೆಲಸ ಮಾಡೋದಿಲ್ಲ ಅಂದಿದ್ದಾಯ್ತು. ಇವಾಗ ಇಲ್ಲಿ ಬಂದಮೇಲೆ
ಬೇಗ ದರ್ಶನ ಮಾಡ್ಕೊಂಡು ಬರೋದಿಲ್ಲ? ಹೆಣ್ಮಕ್ಳು ಅಂದ್ರೆ ನಿಮ್ಗೆ ಸಮಾಧಾನನೇ ಆಗಲ್ಲಲ್ವ? ಹೆಣ್ಮಕ್ಳು ಬೈಲಿಲ್ಲ ಅಂದ್ರೆ ನಿಮಗೆ? ಗೌರಕ್ಕ, ನಾನು ದಿನ ಗೋಧಿದು ಇದು ಬರುತ್ತಂತಲ್ವ, ಮನೆ ಮುಂದೆ ಹಾಕದ್ ತೋರಣ ಅಂತ ತಗೊಳ್ಬೇಕು ನೋಡು. ಮತ್ತೆ ಹಂಗೆ ಸ್ವಲ್ಪ ಎಲ್ಲ ದೇವಸ್ಥಾನ ಪ್ರಸಾದಗಳು ಹೆಂಗೂ ಈಗ ಒಳಗೆ ತಗೊಂಬಂದೆ ಬಿಡು. ಹಂಗೆ ಫೋಟೋಗಳು ತಗೊಳ್ಬೇಕು, ದೇವ್ರ ಫೋಟೋಗಳಿಲ್ಲ ನಮ್ಮ ಮನೆಗೆಲ್ಲ ಹಳೆ ಮಾಡ್ಬಿಟ್ಟಾವ. ಮತ್ತೇನಪ್ಪ, ನನಗೆ ಕುಂಕುಮ ಅರ್ಶಿನ ಏನೋ ಇದ್ರೆ ತಗೋಣ ಬಾ. ನೀನು ನೆನ್ಪು ಮಾಡಿ ನನಗೆ ಅಲ್ಲಿ ಇಲ್ಲಿ ಸಿಕ್ಕಿಲ್ಲ ಮುಂದೆ ಇಲ್ಲ ಅಂತ ತಗೋಣಂತೆ. ಹ್ಞೂ ಆಯ್ತು ಹೇಳಿ, ಅದಕ್ಕೆಲ್ಲ ಏನು, ನಾನು ತಗೊಳ್ಬೇಕು. ನನ್ನ ಮಗಳು ಹೇಳಿದಪ್ಪ, ಅವ್ರ ಫ್ರೆಂಡ್ ಮನೆಗೆ ಹೋದ ಓಡಿದ್ಲಂತ ತಗೋಣ, ನಮ್ಮ ಮನೆ ಒಂದು ಹಾಕೋಣವ ತಗೊಂಬ ಅಂತ ಹೇಳಿದ್ಲು. ಎಲ್ಲಿ ಅಲ್ಲಿ ನಮ್ಮ ಕಡೆ ಇಲ್ಲಿ ಸಿಗೋದಿಲ್ಲ, ಸಿಕ್ಕರೂ ಭಾಳ ರೇಟು. ಇಲ್ಲೇ ದೇವಸ್ಥಾನ ತಿಂತಾರೆ ಬಂದಾಗ ಸ್ವಲ್ಪ ಕಡಿಮೆ ಸಿಗ್ತಾವ, ಇಲ್ಲೇ ತಗೊಂಡು ಮನೆ ಹೇಳಿ. ಇಲ್ಲಿ ಕೇಳೋಣ, ಅಲ್ಲೇನು ಸಿಕ್ಕರೆ ಓಕೆ. ಈತ ಡ್ರೈವರ್ನ ಕೇಳ್ತಾಳೆ, ಗೊತ್ತಿರುತ್ತೆ ಡ್ರೈವರಿಗಾದ್ರೆ, ಜಾಸ್ತಿ ನೋಡಿರ್ತಾನಲ್ಲ. ಇಲ್ಲಿ ಚೆನ್ನಾಗಿ ಸಿಗುತ್ತೆ, ಹೊರನಾಡ ಚೆನ್ನಾಗಿ ಸಿಗುತ್ತಾ ಅಂತ ಕೇಳೋಣ. ಅಲ್ಲೇ ಸಿಕ್ಕರೆ ಅದೇ ತಗೊಂಡ್ಬಿಡೋಣ ಹೋಗಾರ. ತಡಿ ಡ್ರೈವರನ್ನು ಕೂಗೋಣ, ನಿಂತ ನೋಡಿ. ಡ್ರೈವರಣ್ಣು, ಈ ಕಡೆ ಇಲ್ಲಿ ಇಲ್ಲಿ ಇಲ್ಲಿ. ನಾವೇ, ಬನ್ನಿ ಬನ್ನಿ ಇಲ್ಲಿ. ಹೇಳಿ ಆಂಟಿ, ಏನು ಕರೆದಿದ್ದು? ನಾನು ಆಂಟಿನಾ? ಆಂಟಿ ಥರ ಇದ್ದೇನಾ ನಿನಗೆ ನಾನು? ಹಲೋ ಮಿಸ್ಟರ್ ಡ್ರೈವರ್, ಐ ಆಮ್ ನಾಟ್ ಆಂಟಿ, ಐ ಆಮ್ ಯಂಗ್ ಗರ್ಲ್ ಅನ್ನು, ಓಕೆನಾ? ನಾನು ಆಂಟಿ ಅಂತ ಕರಿಬೇಡಿ ನೀವು ಪ್ಲೀಸ್. ಓ ಸಾರಿ ಆಂಟಿ. ಅಲ್ಲ, ಓ ಸಾರಿ ಆಂಟಿ ಅಲ್ಲಲ್ವಾ, ಅಕ್ಕ ಅಂತ ಕರೀಲಿ ನಮ್ಮನ್ನ. ಅಕ್ಕ ಹೇಳಿ ಅಕ್ಕ, ಕರೆದಿದ್ದೇನು ಅಂತ? ಹಂಗೆ ಹಿತವಾಗಿ ಅಕ್ಕ ಅಂತ ಕರಿಬೇಕು ನೀನು, ಆಯ್ತಾ? ಏನಿಲ್ಲಪ್ಪ, ಇಲ್ಲೆಲ್ಲ ಇವು ಏನದು ಗೋಧಿ ಇವು ಸಿಗ್ತಂತಲ್ಲ, ಗೋಧಿದೆ ಭತ್ತದ ತೋರಣಗಳು, ಹಂಗೆ ಏನದು ಕಾಫಿ ಪುಡಿ ಅವೆಲ್ಲ ಎಲ್ಲಿ ಚೀಪಾಗಿ ಸಿಗೋದು? ಇಲ್ಲಿ ಸಿಗುತ್ತಾ ಅದು ಹೊರನಾಡಲ್ಲಿ ಚೆನ್ನಾಗಿ ಸಿಗುತ್ತಾ? ನಿನಗೆ ಗೊತ್ತಿರುತ್ತಲ್ವಾ, ಹಂಗಾಗಿ ನಿಮ್ಗೆ ಕೇಳಿದೆ ನಾನು. ಹೇಳಿ ಎಲ್ಲಿ ಸಿಗುತ್ತೆ ಚೆನ್ನಾಗಿ? ಓ ಅಷ್ಟೇನಾ? ಹಾಂ ಅಕ್ಕ, ಎಲ್ಲಿ ಗೊತ್ತಾ, ಹೊರನಾಡಲ್ಲಿ ಎಲ್ಲವೂ ಒಂದೇ ಥರ ಸಿಗುತ್ತೆ. ಕಾಫಿ ಪೌಡ್ರು, ಡ್ರೈ ಫ್ರೂಟ್ಸು, ಮತ್ತೆಲ್ಲವೂ ಎಣ್ಣೆ, ಮತ್ತು ಏನಪ್ಪ ನಿಮ್ಮ ಹೆಣ್ಮಕ್ಳು ಬಳೆ ಸರಗಳು ಮತ್ತು ತೋರಣಗಳು ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ. ಅಲ್ಲೇ ತೊಗೊಂಬಿಡಿ, ಎಲ್ಲ ಒಂದೇ ಥರನೇ. ಇಲ್ಲಿ ಒಂದು ಸಿಕ್ಕರೆ ಒಂದು ಸಿಗಲ್ಲ, ಸುಮ್ಮನೆ ಯಾಕೆ? ಅಲ್ಲೇ ಎಲ್ಲ ನೀಟಾಗಿ ಚೀಪ್ ಆ್ಯಂಡ್ ಬೆಸ್ಟ್, ನಮಗೆ ಗೊತ್ತಿರೋ ಒಬ್ರು ಇದ್ದಾರೆ, ನಾನು ಹೇಳ್ತೀನಿ ಬೇಕಾದರೆ. ಅಲ್ಲೇ ತಗೊಂಡು ಬನ್ನಿ. ಓ ಹೌದಾ? ಸರಿ, ಅಲ್ಲೇ ತಗೊಂಡ್ಬಿಡಿ. ಹಂಗಂದ್ರೆ ನೀವು ಸ್ವಲ್ಪ ನಮ್ಮ ಗಂಡಂದ್ರಿಗೆ ಹೇಳಪ್ಪ, ಒಂಚೂರು ಅರ್ಜೆಂಟ್ ಮಾಡಬೇಡ ಅಂತ. ಅಲ್ಲಿ ಶಾಪಿಂಗ್ ಅಂತ ಒಂಚೂರು ನಮಗೆ ನಿಲ್ಲಿಸು, ನಾನು ತಗೊಂತೀವಂತೆ. ನೀವೇನೋ ಏನು ಮಾಡಿ ಗೊತ್ತಾ, ನನಗೆ ಟೀ ಅಥವಾ ಕಾಫಿ ಕುಡಿಯೋಕೆ ದುಡ್ಡು ಕೊಟ್ಬಿಡ್ತೀನಿ, ನಾವು ಮೂವರು ಸೇರ್ಕೊಂಡು. ನೀವೆಲ್ಲ ಹೋಗುತ್ತೆ ಟೀ ಕುಡ್ಕೊಂಡು ಸ್ವಲ್ಪ ಲೇಟಾಗಿ ಬಂದ್ಬಿಡು, ಅವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡಲ್ಲ. ನೀವು ಎಲ್ಲೋ ಅಂತ ಇರ್ತೀರ, ಡ್ರೈವರ್ ಏನೋ ಬಂದಿಲ್ಲ ತಗೊಂತ ಸುಮ್ಮನೆ ಆಗ್ತಾರೆ, ಆಯ್ತಾ? ಪ್ಲೀಸ್ ನಾನು ಇದೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ, ಸ್ವಲ್ಪ ನೆರವೇರಿಸ್ಕೊಡಪ್ಪ ನೀನು. ಅಯ್ಯೋ ಅಷ್ಟೇನಾ? ಆಯ್ತು ಬಿಡಿ, ಅದಕ್ಕೆಲ್ಲ ಏನು ಟೀ ಕಾಫಿಗೆ ದುಡ್ಡು ಕೊಡಬೇಡಿ ನೀವು. ನಾನು ಆಯ್ತು ತೊಗೊಳ್ಳಿ, ನಾನೆಲ್ಲ ನಿಮಗೆ ಮ್ಯಾನೇಜ್ ಮಾಡ್ತೀನಿ, ಓಕೆನಾ? ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನೀವು ಆರಾಮಾಗಿ ಶಾಪಿಂಗ್ ಮಾಡಿರಿ, ಆಯಿತಾ? ನಾನು ಒಂಚೂರು ಕೆಲಸ ಇದೆ, ಬರ್ತೀನಿ. ಗೋರಕ್ಕ, ಇದು ಹೆಂಗೋ ಒಳ್ಳೆ ಡ್ರೈವರ್ ಸಿಕ್ಕನವ, ನಾನು ಸ್ವಲ್ಪ ಶಾಪಿಂಗ್ ನಿಲ್ಲಿಸ್ತಾನಂತೆ, ಎಲ್ಲ ತಗೊಂಡ್ಬಿಡ್ಬೇಕು. ನಾನು ಮರ್ತು ಬಿಡ್ತೀನಿ ಗೋರಕ್ಕ, ಸ್ವಲ್ಪ ನೀನು ನೆನ್ಪು ಮಾಡಿ ನನಗೆ. ನಾನೇನಪ್ಪ ಫಸ್ಟ್ ಹೇಳ್ತೀನಿ ನೋಡು, ಅದೇ ಗೋಧಿದೆ ಭತ್ತದ ತೋರಣ, ನೆಕ್ಸ್ಟು ಬಳೆ ಸರಗಳು ನಮ್ಮ ಹುಡುಗಿಗೆ ಬೇಕು, ಅವು ತಗೊಳ್ಬೇಕು. ಹಾಗೆ ನನಗೊಂದೆರಡು ಬಳೆ ಬೇಕು. ಮತ್ತು ಕಾಫಿ ಪೌಡ್ರು, ಟೀ ಪೌಡ್ರು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಮತ್ತು ಏನಪ್ಪ ಬಾದಾಮಿ, ಮತ್ತು ಡ್ರೈ ಫ್ರೂಟ್ಸ್ ಯಾವ್ದು ಸಿಕ್ತೋ ಎಲ್ಲ. ಮತ್ತು ತಲೆಗೆ ಹಚ್ಕೊಳ್ಳೋದು ಎಣ್ಣೆ ಬೇಕು ನೋಡು, ಅವೆಲ್ಲ ಸ್ವಲ್ಪ ನಾನು ನೆನ್ಪು ಮಾಡಿ ನಾನು ತಗೊಂತೀನಿ ನಾನು. ಹೋಗಿ ಬಿಡಿ ಗೌರಕ್ಕೂ ನೆನ್ಪಿನ ಶಕ್ತಿ ಕಡಿಮೆ. ನಾನು ನೆನ್ಪು ಮಾಡ್ತೀನಿ ತಗ. ವೈ ಯು ಫಿಯರ್, ಐ ಆಮ್ ಹಿಯರ್. ನಾನು ಈ ಮಲ್ಲಮ್ಮ ಇರ್ಬೇಕಾದ್ರೆ ನೆನಪು ಶಕ್ತಿ ಕೊರತೆನೇ ಇಲ್ಲ, ನಾನೆಲ್ಲ ಹೇಳ್ತೀನಿ ನಿನಗೆ, ಆಯಿತಾ? ನನ್ನ ಮೈಂಡಲ್ಲಿ ನೀವೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದಾವೆ. ಅಲ್ಲಿ ಹೋದ ತಕ್ಷಣ ಪಟ 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 ಅಂತ ಹೇಳ್ತೀನಿ, ನೀನು ಪಟ 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 ಅಂತ ತಗೊಂತಿರ್ಬೇಕಷ್ಟೇ. ನನಗೂ ಹಾಗೆ ಏನಾದರೂ ಒಂದು ಕೊಡಿಸ್ತಿರ್ಬೇಕು ನೀನು ಅಷ್ಟೇ. ಅಯ್ಯೋ ಆಯ್ತು ಹೇಳೋ, ಬಳೆ ಕೊಡಿಸ್ನಂತೆ, ಆಯ್ತಾ? ಏನಾದರೂ ಅಂದ್ರೆ ಏನೇನು ಬಳೆನೇ ಕೊಡಿಸ್ತೀನಿ ತಗ. ಸರಿ ಬರ್ರಿ, ಮತ್ತೆ ಗಂಡು ಮಕ್ಕಳೆಲ್ಲ ಹೋಗ್ಯಾರ ಟಿ ಕಡೆ ಹೋಗಿ ಕೂತ್ಕೊಂಡ್ಬಿಡೋಣ ಬರ್ರಿ. ಬನ್ನಿ. ಏನು ಫ್ರೆಂಡ್ಸ್, ನಮ್ಮ ವಿಡಿಯೋಗೆ ಒಂದು ಲೈಕು ಮಾಡ್ತಿಲ್ಲ ನೀವು, ಸಬ್ಸ್ಕ್ರೈಬು ಮಾಡ್ತಾ ಇಲ್ಲಪ್ಪ. ಪ್ಲೀಸ್ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರು ಹೊಸ್ತಾ ನಮ್ಮ ಚಾನಲ್ ನೋಡ್ತೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಈ ಮಲ್ಲಕ್ಕನ ಕಡೆಯಿಂದ ರಿಕ್ವೆಸ್ಟ್ ನಿಮಗೆ, ಆಯಿತಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಎಲ್ಲರೂ. ಓಕೆ ಫ್ರೆಂಡ್ಸ್, ಈ ಮಲ್ಲಮ್ಮ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತಾಳೆ. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಎಂಜಾಯ್ ಮಾಡ್ತಾರೆ ಲೈಫ್ನ, ಓಕೆನಾ? ಎಲ್ರಿಗೂ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಎಪಿಸೋಡ್ ಸಿಗೋಣ.